ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈಗ ತುಂಬ ಬಿಸಿಲು ಸೆಕೆ ಬರ್ತಾ ಉಂಟು. ಅದಕ್ಕೆ ನಾನೊಂದು ರೆಸಿಪಿ ತಂದಿದ್ದೀನಿ. ಫ್ರೂಟ್ಸ್ ಮತ್ತು ಕಸ್ಟರ್ಡ್ ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಫ್ರೂಟ್ಸ್ ಕಸ್ಟರ್ಡ್ಗೆ ಬೇಕಾದ ವಸ್ತುಗಳು: ಅರ್ಧ ಲೀಟರ್ ಹಾಲು ಮತ್ತು ಕಸ್ಟರ್ಡ್ ಪೌಡರ್, ಫ್ರೆಶ್ ಮಿಲ್ಕ್ ಕ್ರೀಮು, ವಾನಿಲಾ ಎಸೆನ್ಸ್ ಮತ್ತು ಪಿಸ್ತಾ, ಗೋಡಂಬಿ, ಬಾಳೆಹಣ್ಣು, ಸಕ್ಕರೆ ಮತ್ತು ಗ್ರೀನ್ ದ್ರಾಕ್ಷ ಮತ್ತು ಕಪ್ಪು ದ್ರಾಕ್ಷ ಮತ್ತು ದಾಳಿಂಬೆ. ಇದು ಮಾಡುವ ವಿಧಾನ: ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡುವ. ಚೆನ್ನಾಗಿ ಕುದಿ ಬರಬೇಕು. ಅದರ ನಂತರ ಇದಕ್ಕೆ ನಾವು ಸಕ್ಕರೆ 3 ಟೀ ಸ್ಪೂನು ಮತ್ತು ಕಸ್ಟರ್ಡ್ಗೆ ಸ್ವಲ್ಪ ನೀರನ್ನು ಹಾಕಿ, ನೀರು ಕೂಡ ಆಗ್ತದೆ, ಹಾಲು ಕೂಡ ಆಗ್ತದೆ, ಮಿಕ್ಸ್ ಮಾಡಿ ಅದಕ್ಕೆ ಹಾಕೋಣ ಹಾಲಿಗೆ. ಇದಕ್ಕೆ ಈಗ ಕಸ್ಟರ್ಡ್ ಬೆರೆಸಿದ್ದನ್ನು ಹಾಕುವ. ಕಸ್ಟರ್ಡ್ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಕುದಿಯಬೇಕು, ಆಗ ದಪ್ಪ ಆಗ್ತದೆ. ಎರಡು ನಿಮಿಷ ಕುದಿದರೆ ಸಾಕು. ಈಗ 2 ನಿಮಿಷ ಆಯಿತು. ಈಗ ನಮ್ಮ ಕಸ್ಟರ್ಡ್ ರೆಡಿಯಾಗಿದೆ. ಈಗ ಗ್ಯಾಸನ್ನು ಬಂದ್ ಮಾಡುವ. ಈಗ ಇದನ್ನು ತಣ್ಣಗೆ ಆದ ನಂತರ ಇದಕ್ಕೆ ನಾವು ಫ್ರೂಟ್ಸನ್ನು ಮಿಕ್ಸ್ ಮಾಡುವ. ಇದಕ್ಕೆ 1 ಸ್ಪೂನ್ದಷ್ಟು ವಾನಿಲಾ ಎಸೆನ್ಸನ್ನು ಹಾಕುವ. ಕೆಲವರಿಗೆ ಇದರ ಸ್ಮೆಲ್ಲು ಒಳ್ಳೆಯದಾಗೋದಿಲ್ಲ. ನೀವು ಬೇಕಾದರೆ ಮಾತ್ರ ಇಟ್ಟರೆ ಸಾಕು ವಾನಿಲಾ ಎಸೆನ್ಸು. ಕೆಲವರಿಗೆ ಅದರ ಸ್ಮೆಲ್ಲು ಆಗೋದಿಲ್ಲ. ಓಕೆ, ಮತ್ತು ಸಕ್ಕರೆ ಕೂಡ ನಾನು ಸ್ವಲ್ಪ ಹಾಕಿದ್ದು. ಕೆಲವರಿಗೆ ಸಕ್ಕರೆ ತುಂಬ ಇಷ್ಟ. ಸಕ್ಕರೆ ತುಂಬ ಬೇಕಾದರೆ ಸಕ್ಕರೆ ಸ್ವಲ್ಪ ಇಡಿ ನೀವು. ನಾನು 3 ಟೇಬಲ್ ಸ್ಪೂನ್ ಇಟ್ಟಿದ್ದು. ಈಗ ನಾನು ಎಲ್ಲ ವಸ್ತುಗಳು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಇದೆಲ್ಲ ಈ ಕಸ್ಟರ್ಡ್ಗೆ ಈಗ ಹಾಕುವ. ಕಸ್ಟರ್ಡಿಗೆ ತಣ್ಣದಾಗಿದೆ. ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡುವ. ಎಲ್ಲ ಮಿಕ್ಸ್ ಮಾಡಿ ಈಗ ಇದೆಲ್ಲ ಈ ಪಾತ್ರಕ್ಕೆ ಹಾಕುವ.
ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಕಸ್ಟರ್ಡು. ಇದನ್ನು ಈಗ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡುವ. ಈಗ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಫ್ರೆಶ್ ಮಿಲ್ಕ್ ಕ್ರೀಮನ್ನು ಹಾಕುವ. ಮತ್ತು ಸ್ವಲ್ಪ ದಾಳಿಂಬೆ, ದ್ರಾಕ್ಷೆ, ನೋಡಲಿಕ್ಕೆ ಕೂಡ ಚಂದ ಕಾಣ್ತದೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾ ಇರೋದು. ಈಗ ನಮ್ಮ ಕಸ್ಟರ್ಡ್ ಫ್ರೂಟ್ಸ್ ಕಸ್ಟರ್ಡ್ ರೆಡಿಯಾಗಿದೆ. ನೀವು ಕೂಡ ಇದು ಟ್ರೈ ಮಾಡಿ. ಇದನ್ನು ಮಾಡಿ ಮಕ್ಕಳಿಗೆ ಕೊಡಿ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಓಕೆ, ಮತ್ತು ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.